ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ತಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ತಮಗೂ ತಮ್ಮ ಕುಟುಂಬದವರಿಗೂ ಸಿಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಹಾಗೂ ಜೀವನದಲ್ಲಿ ಹೇಗೆ ನಾವು ಸಿಹಿ ಮತ್ತು ಕಹಿ ಬರುತ್ತೋ ಹಾಗೆ ಈ ಬೇವು ಬೆಲ್ಲದಲ್ಲಿ ಸವಿತಾ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಖುಷಿಯಿಂದ ತಗೊಂಡು ಹೋಗೋಣ. ನಮ್ಮ ಜೀವನದಲ್ಲಿ ಜಾಸ್ತಿ ಸಿಹಿ ಇರಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬಂದಿದ್ದೀನಿ. ಸೊ ನಮ್ಮ ಮ್ಯಾಚ್ ಮಾತುಕತೆನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಪ್ಲೇ ದ ಮ್ಯೂಸಿಕ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಈ ಗೆಲುವು ಬಂದ್ಬಿಟ್ಟು ಎಲ್ಲ RCB ಹೇಟರ್ಸ್ಗಳಿಗೆ ಡೆಡಿಕೇಟೆಡ್. ಎಲ್ಲ RCB ಟೀಮ್ನ ಡೌಟ್ ಮಾಡೋರ್ಗೆ ಡೆಡಿಕೇಟೆಡ್. ಯಾಕಂತ ಹೇಳಿದ್ರೆ ದೇ ಆಲ್ ಥಾಟ್ ವಿ ವಿಲ್ ನಾಟ್ ವಿನ್, ಬಟ್ ಗೆಸ್ ವಾಟ್, 15 ವರ್ಷ ಆದ್ಮೇಲೆ ಚೆಪಾಕ್ ಕಲೋಕಿ ಅವ್ರ ಮನೆಗೆ ನುಗ್ಗಿ ಅವ್ರನ್ನೇ ಹೊಡೆದಿದೀವಿ ಅಂತ ಹೇಳಿದ್ರೆ ಇಸನ್ ದಿಸ್ ಅ ಮ್ಯಾಸಿವ್ ವಿಕ್ಟರಿ? ಐನು ಆ ಖುಷಿ ನಮ್ಗಿದೆ. ಪಾಪ ಅವ್ರು ತುಂಬಾ ಅಳ್ತಾ ಇದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಫೀಲಿಂಗ್. ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಐ ಶುಡ್ ಸ್ಪೀಕ್ ಅಬೌಟ್ ಆರ್ ಪ್ಲೇಯರ್ಸ್. ಯಾಕಂತ ಹೇಳಿದ್ರೆ ದೇ ಹ್ಯಾವ್ ಗಿವನ್ ಟ್ರೆಮೆಂಡಸ್ ಕಾಂಟ್ರಿಬ್ಯೂಷನ್. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಟಿಮ್ ಡೇವಿಡ್. ಲಾಸ್ಟಲ್ಲಿ ಬಂದು ಕೊಟ್ಟಿದ್ದ ಹ್ಯಾಟ್ರಿಕ್ 6 ಆಗಿರಲಿ, ನಮ್ಮ ರಜತ್ ಪಟ್ಟಿದಾರ್ ಅವರ ಬ್ಯೂಟಿಫುಲ್ 50 ಆಗಿರಲಿ, ನಮ್ಮ ದೇವದತ್ ಪಡಿಕಲ್ ಮತ್ತು ಜಿತೇಶ್ ಶರ್ಮಾ ಅವ್ರು ಕೊಟ್ಟಿದ್ದ ಕಾಂಟ್ರಿಬ್ಯೂಷನ್, ನಮ್ಮ ಕೊಹ್ಲಿ ಹೊಡೆದಿದ್ದಂಥ 30 ರನ್, ಅದರಲ್ಲಿ ಅಗ್ರೆಸಿವ್ ಆಗಿ ಬಂದಿದ್ದಂಥ 6 in 4, ಮತ್ತು ನಮ್ಮ ಫಿಲ್ ಸಾಲ್ಟ್ ಸ್ಟ್ರಾಂಗ್ ಸ್ಕೋರ್ ಬಿಲ್ಡ್ ಮಾಡಿ ಕೊಟ್ಟಿದ್ರು ನಮಗೆ. ಆ್ಯಂಡ್ ಅದೇ ಥರ ನಮ್ಮ ಬೌಲರ್ಸ್, ನಮ್ಮ ಫೀಲ್ಡರ್ಸ್ ಮಸ್ತಾಗಿ ಡಿಫೆಂಡ್ ಮಾಡಿದ್ರು ಕೂಡ. ಯಾಕಂತ ಹೇಳಿದ್ರೆ ಹೇಸಲ್ವುಡ್ ಟು 3 ವಿಕೆಟ್ಸ್, ಲಿವಿಂಗ್ಸ್ಟನ್ 2, ಮತ್ತು ಯಶ್ ದಯಾಳ್ 2 ಆ್ಯಂಡ್ ಭುವಿ 1. ಆ್ಯಂಡ್ ಹೌ ವೆಲ್ ವಿ ಡಿಫೆಂಡೆಡ್. ಅಂದರೆ ಎಲ್ಲರಿಗೂ ಒಂದು ಕಲ್ಪನೆ ಇತ್ತು ಅಥವಾ ಒಂದು ಥಾಟ್ ಇತ್ತಲ್ವಾ, RCB ಅವ್ರಿಗೆ ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ, ಬ್ಯಾಟಿಂಗ್ ಚೆನ್ನಾಗಿದ್ರೆ ಫೀಲ್ಡಿಂಗ್ ಚೆನ್ನಾಗಿರಲ್ಲ, ಎಲ್ಲಾನು ಚೆನ್ನಾಗಿದೆ ಅಂದರೆ ಲಕ್ಕೇ ಚೆನ್ನಾಗಿರಲ್ಲ ಅಂತ. ಬಟ್ ದಿಸ್ ಟೈಮ್ ಎಲ್ಲ ಫ್ಯಾಕ್ಟರ್ ನಮ್ಮ ಫೇವರ್ ಆಗಿ ವರ್ಕ್ ಆಯಿತು. ಇಮ್ಯಾಜಿನ್, ಈ ಗೆಲುವು ವೀಕೆಂಡಲ್ಲಿತ್ತು, ಸ್ಯಾಲ್ರಿ ಡೇ, ಅದ್ರ ಮೇಲೆ ಯುಗಾದಿ, ಅದ್ರ ಮೇಲೆ BFC ಕೂಡ ವಿನ್ ಆಯಿತು. ವಾಟ್ ಅ ಪರ್ಫೆಕ್ಟ್ ಡೇ ಅಲ್ವಾ? ಇದ್ರ ಮಧ್ಯೆ ಈ ಗೆಲುವು ಖುಷಿ ಕ್ಷಣಗಳ ಮಧ್ಯೆ ಅವ್ರು ಆಪೋಸಿಟ್ ಅವ್ರಲ್ವಾ? ಕರೆಕ್ಟ್. ಆಪೋಸಿಟ್ ಅವ್ರನ್ನ ನಾವು ಹೊಡೆದ್ರೆ, ಐ ಮೀನ್ ವಿಕೆಟ್ ತಗೊಂಡ್ರೆ, ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಗುರು. ನಮ್ಮ ಜೊತೆ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಐ ಮೀನ್ ನನ್ನ ಮ್ಯಾಕ್ಸಲ್ಲಿ ವೀಕ್, ನನಗೆ ಗೊತ್ತು, ನನಗೆ ಅರ್ಥ ಆಗ್ತಿಲ್ಲ. ಐ ಮೀನ್ ಲೈಕ್ ಎನಿವೇಸ್, to all the people who compare loyalty RCB nanta, please, we support our team whole and soul. ನಾವ್ ಯಾರೋ ಬಂದ್ಬಿಟ್ಟು ನೀನ್ ಔಟ್ ಆಗ್ಬಿಡು, ವಿ ಹ್ಯಾವ್ ಟು ಸಿ ದಿಸ್ ಪ್ಲೇಯರ್ ವಿನ್ನಿಂಗ್ ಅಂತ ನಾವ್ ಯಾವತ್ತೂ ಚೇರ್ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಅಂಡ್ that's where the RCB standard is so high. So next time when you compare yourself to RCB, think twice, humble request. ಹೋಗೋಕ್ಕಿಂತ ಮುಂಚೆ ಕೊನೆಯದಾಗ ಒಂದು ಮಾತು ಯಾರೋ ಹೇಳಿದ್ರಲ್ವಾ, someone must be from RCB ಅಂತ. Let me remind you, there will be someone from RCB who gonna nail you down again. This is not a saying, this is definitely a warning. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಅಷ್ಟೇ.